ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಸ್ಯಾರಿ ಕಲೆಕ್ಷನ್ ಬ್ಲಾಗ್ ಪಾರ್ಟ್ 2 ಥರ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ನನ್ನ ಹತ್ರ ಇರುವಂಥ ಕೆಲವೊಂದು ಇಂಪಾರ್ಟೆಂಟು ನನಗೆ ಇಷ್ಟವಾಗಿರುವಂಥದ್ದು ನನ್ನ ಲೈಫ್ನ ಕೆಲವೊಂದು ಮೊಮೆಂಟಲ್ಲಿ ತಗೊಂಡಿದ್ದಂಥ ಸ್ಯಾರಿಗಳನ್ನ ನಾನೀಗ ಶೇರ್ ಮಾಡ್ಕೊತಿದ್ದೀನಿ. ಸೊ ಈ ಸ್ಯಾರಿ ಬಂದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿನಲ್ಲಿ ತಗೊಂಡಿದ್ದು. ಸೊ ಕಾಟನ್ ಸೀರೆ. ಹಾಗೆ ಇದು ಬಂದು ಈ ಸೀರೆ ನಂಗೆ ತುಂಬ ಇಷ್ಟ. ನೋಡಿದ ತಕ್ಷಣ ಇಷ್ಟ ಆಗಿ ತಗೊಂಡಂಥ ಸ್ಯಾರಿ. ಸೊ ಇದು ನಮ್ಮ ಫ್ಯಾಮಿಲೀಲಿ ಫಂಕ್ಷನ್ ಅಂದರೆ ಮದುವೆನಲ್ಲಿ ನನಗೆ ಕೊಡಿಸಿದಂಥ ಸ್ಯಾರಿ. ನಾನೇ ಇಷ್ಟಪಟ್ಟು ಆರಿಸ್ಕೊಂಡೆ. ಇದು ಗೋಲ್ಡ್ ಆ್ಯಂಡ್ ರೆಡ್ ಹಾಗೆ ಕ್ರೀಮಿಶ್ ಮಿಕ್ಸ್ಡ್ ಕಲರ್ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಮಾತ್ರ. ಹಾಗೆ ಬಾರ್ಡ್ರು ಆಗಲಿ ಸೀರೆ ಆಗಲಿ ಹಾಗೂ ಬಾರ್ಡ್ರೆ ಹೈಲೈಟ್ ಬಾರ್ಡ್ರಲ್ಲಿ ಒಂಥರ ಶೈನಿ ಥರ ಇರುತ್ತೆ. ಇದು ತುಂಬ ಸಖತ್ತಾಗಿದೆ. ಇದರಲ್ಲಿ ಕೆಲವೊಂದು ಫೋಟೋಸ್ಗಳು ಇದೆ. ಆದರೆ ಏನಂದರೆ ನಂದು ಹಳೆ ಮೊಬೈಲ್ ಹಾಳಾಗಿದ್ದರಿಂದ ಕೆಲವೊಂದು ಫೋಟೋಗಳು ಮಿಸ್ ಆಗಿದೆ. ಸೊ ಇನ್ನು ಕೆಲವೊಂದು ಇದೆ. ಆದರೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮಿಂದ ನಾನು ಒಂದು ಮೆಮೊರಿ ಕಾರ್ಡ್ಗೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಈ ಬ್ಲೌಸ್ನು ಕೂಡ ಅಷ್ಟೇ ಬ್ಯಾಕ್ ಹುಕ್ಸಿಟ್ಟು, ಹಾಗೆ ಇದು ಡಿಸೈನ್ ನೋಡ್ಬೋದು. ಸೊ ಸೈಡಲ್ಲಿ ಹುಕ್ಸಿಟ್ಟಿರೋದು ಬ್ಯಾಕ್ ಡಿಸೈನ್ ಆದ್ರೂ ಈ ಥರ ಎಲೆ ಥರ ಡಿಸೈನನ್ನು ನಾನು ಇದನ್ನು ಮೊಬೈಲಲ್ಲಿ ಹಿಂಗೆ ನೋಡಬೇಕಾದ್ರೆ ಏನೋ ಒಂದು ಡಿಸೈನ್ ಇಷ್ಟ ಆಗಿ ಅದೇ ಡಿಸೈನು ಹೊಲಿಸ್ಕೊಂಡೆ. ಹಾಗೆ ಇದಕ್ಕೆ ಸೊಂಟದ ಪಟ್ಟಿ ಕೂಡ ಇಡಿಸ್ಕೊಂಡಿದ್ದೀನಿ. ಅಲ್ಲೇ ಒಂಥರ ಬಿಟ್ಟರೆ ಡಾಪ್ ಥರ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನೇ ಇಡಿಸ್ಕೊಂಡೆ. ಹಾಗೆ ಕುಚ್ಚು ಕೂಡ ಅಷ್ಟೇ ನಾನೇ ಹಾಕ್ಕೊಂಡಿದ್ದು. ಸೊ ಮೊಬೈಲ್ ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡಿ ನನಗೆ ಈಸಿಯಾಗಿ ಹಾಕುವಂಥ ಸ್ಯಾರಿ ನನಗೆ ಇಷ್ಟ ಆದರೆ ಕೆಲವೊಂದನ್ನು ಹಾಕಿ ಟ್ರೈ ಮಾಡ್ಕೊತೀನಿ. ಹಾಗೆ ಇದೊಂದು ಒಂಥರ ಕ್ರೇಪ್ ಸಿಲ್ಕ್ ಅಂತಾರಲ್ಲ ಆ ಥರ ಸ್ಯಾರಿ. ಸೊ ಇದು ರೀಸೆಂಟಾಗಿ ತಗೊಂಡಿದ್ದು. ಸೊ ಈ ಕಲರು ಆಗಲಿ ನಮ್ಮಮ್ಮ ಒಂದು ಸೀರೆ ಆ್ಯಕ್ಚುಲಿ ಇದು ನನಗೆ ಇದು ತುಂಬ ಇಷ್ಟ ಆಯಿತು ಅಂತೇಳಿ ನಾನು ನಮ್ಮಮ್ಮನ ಹತ್ರ ಈ ಸ್ಯಾರಿನ ಈಸ್ಕೊಂಡೆ ಅಷ್ಟೇ. ಹಾಗೆ ಈ ಸ್ಯಾರಿ ಬಂದು ಇದಂತೂ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಎಷ್ಟು ವೆಯ್ಟ್ಲೆಸ್ ಆಗಿದೆ ಅಂದರೆ ಸೀರೆ ಉಟ್ಕೊಂಡಿದ್ದೀವಿ ಅಂತ ಅನಿಸಲ್ಲ. ಹಾಗೆ ಇನ್ನೊಂದು ಸೆಂಟಿಮೆಂಟ್ ಏನಪ್ಪ ಅಂದರೆ ಇದು ನನ್ನ ತಂದೆ ಕೊಡಿಸಿದ್ದಂಥ ಕೊನೆ ಸೀರೆ. ನನಗೆ ನನ್ನ ತಂದೆ ಕೊಡಿಸಿದ್ದು ಅಂದರೆ ಅವರು ಕೊಡಿಸಿದ್ರು, ಅದ್ರ ನೆಕ್ಸ್ಟ್ ಇಯರ್ಗೆ ಅಷ್ಟರೊಳಗಡೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಇದೇ ನನ್ನ ತಂದೆ ನನಗೆ ಕೊಡಿಸಿದಂಥ ಕೊನೆ ಸೀರೆ. ಹಾಗಾಗಿ ಈ ಸೀರೆ ನಮ್ಮ ತಂದೆ ಯಾವ್ಯಾವ ಸೀರೆ ನನಗೆ ಗೌರಿ ಹಬ್ಬದಲ್ಲಿ ಪ್ರತಿ ವರ್ಷವೂ ಮಿಸ್ ಮಾಡಿದೆ ಹಬ್ಬದ ದಿನ ನಮ್ಮ ಮನೆಗೆ ತಂದುಕೊಡ್ತಿದ್ರು. ಸೊ ಹಾಗಾಗಿ ನಮ್ಮ ತಂದೆ ಕೊಡಿಸಿದ ಸೀರೆಗಳನ್ನ ಯಾವುದನ್ನು ಕೂಡ ನಾನು ಯಾರಿಗೂ ಕೊಟ್ಟಿಲ್ಲ. ಅದರಲ್ಲಿ ಕೆಲವೊಂದು ಸೀರೆಗಳನ್ನ ನಾನು ನಮ್ಮ ಅಮ್ಮಂಗೆ ಕೊಟ್ಬಿಟ್ಟಿದ್ದೀನಿ ಡೈಲಿ ಯೂಸ್ಗೆ ವೇರ್ ಮಾಡಲಿ ಅಂತ. ಹಾಗೆ ಈ ಸ್ಯಾರಿ ಬಂದು ನನ್ನ 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಸೊ ಪ್ರತಿ ವರ್ಷವೂ ಕೂಡ ಒಂದೊಂದು ವೆರೈಟೀಸಲ್ಲಿ ಸೀರೆನ ತಗೊಳ್ತೀನಿ. ಹಾಗೆ ನಂಗೆ ಒಂಥರ ಸೀರೆ ಕಲೆಕ್ಷನ್ ಮಾಡೋದು ಅಂತಂದರೆ ನಂಗೆ ತುಂಬ ಇಷ್ಟ. ಉಟ್ಕೊತೀನೋ ಇಲ್ವೋ ಆದರೆ ಸ್ಯಾರಿ ಕಲೆಕ್ಷನ್ ಅದು ಒಂದು ಹುಚ್ಚು ನನಗೆ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆದರೆ ನಾನು ತಗೊತೀನಿ. ಹಾಗೆ ಇದು ಕೂಡ ಅಷ್ಟೇ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಇದು 2 ಇಯರ್ಸ್ ಆಯಿತು ಅನಿಸುತ್ತೆ ತಗೊಂಡು. ಆದರೆ ಒಂದೇ ಸಲ ವೇರ್ ಮಾಡಿರೋದು ದೀಪಾವಳಿನಲ್ಲಿ. ಅದಾದಮೇಲೆ ವೇರೇ ಮಾಡಿಲ್ಲ. ಸ್ಯಾರಿ ಫುಲ್ಲು ಈ ಥರ ಪ್ಲೇನ್ ಸಿಲ್ವರ್ ಕಲರೇ ಇರೋದು. ಮಧ್ಯ ಫ್ಲವರ್ ಥರ ಬುಟ್ಟ ವರ್ಕ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಐರನ್ ಮಾಡಿ. ಹಾಗೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ನ ಹಾಕ್ಕೊಂಡು ಗೋಲ್ಡ್ ಜ್ಯುವೆಲ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ. ಹಾಗೆ ನೆಕ್ಸ್ಟು ಈ ಸ್ಯಾರಿಗಳೆಲ್ಲ ಸಿಂಪಲ್ ಸ್ಯಾರಿಗಳು. ಇಲ್ಲೇ ಏನಾದ್ರು ಮನೇಲಿ ಅಥವಾ ಯಾವ್ದಾದ್ರು ಹಬ್ಬದ ಟೈಮಲ್ಲಿ ಅಥವಾ ಕುಂಕುಮಕ್ಕೆ ಕರೆದ್ರೆ ಹಾಕೊಂಡು ಹೋಗುವಂಥ ಸಿಂಪಲ್ ಸ್ಯಾರಿಗಳು. ಸೊ ಆ ಸ್ಯಾರಿಗಳನ್ನ ನಾನಿಲ್ಲಿ ತೋರಿಸ್ತಾ ಇಲ್ಲ, ತುಂಬ ಸಿಂಪಲ್ ಸ್ಯಾರಿಗಳಾಗಿದ್ದರಿಂದ. ಹಾಗೆ ನೆಕ್ಸ್ಟು ನನ್ನ ಫ್ಯಾನ್ಸಿ ಸೀರೆ ಕಲೆಕ್ಷನ್ಗಳು. ನನ್ನ ಹತ್ರ ಕೆಲವೊಂದು ಫ್ಯಾನ್ಸಿ ಸೀರೆ ಕಲೆಕ್ಷನ್ಗಳಿದೆ. ಸೊ ಇವನ್ನೆಲ್ಲ ಈಗಂತೂ ಮಕ್ಕಳಾದ್ಮೇಲಂತೂ ಸೀರೆ ಉಡೋದೇ ಕಡಿಮೆ ಆಗಿಬಿಟ್ಟಿದೆ. ಆದರೆ ನನಗೆ ಸೀರೆ ಉಡೋದು ಅಂದರೆ ಇಷ್ಟ. ಆದರೆ ಮಕ್ಕಳು ಇರೋದ್ರಿಂದ ಸ್ವಲ್ಪ ಉಡೋದು ಕಷ್ಟ. ಹಾಗಾಗಿ ಯಾವ್ದಾದ್ರು ಈ ಹಬ್ಬಗಳ ದಿವಸ ಈ ಅಮಾವಾಸ್ಯೆ ಬರುವಂಥದ್ದು ಮನೇಲೇನಾದರೂ ಶುಕ್ರವಾರ ಪೂಜೆ ಮಾಡೋ ಟೈಮಲ್ಲಿ ನಾನು ಕೆಲವೊಂದು ಸಲ ಸ್ಯಾರಿ ಹಾಕ್ಕೊಂಡೇ ಪೂಜೆ ಮಾಡ್ತೀನಿ. ಹಾಗೆ ಈ ಸ್ಯಾರಿ ಬಂದು ಇದಂತೂ ನನ್ನ ಫೇವ್ರೆಟ್ ಸ್ಯಾರಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಹತ್ರ ಇರುವಂಥ ಸ್ಯಾರಿಗಳೆಲ್ಲ ಆಲ್ಮೋಸ್ಟ್
₹1,500-2,000 ಸೀರೆಗಳೇ. ಯಾಕೆಂದರೆ ತಗೊಳ್ಳೋದೇ ಅಪರೂಪ ಸ್ಯಾರಿಗಳನ್ನ, ವರ್ಷಕ್ಕೂ ಒಂದೋ ಎರಡೋ ಅಷ್ಟೇ ತಗೊಳ್ಳೋದು. ಯಾಕೆಂದರೆ ವೇರ್ ಮಾಡಲ್ಲ ನಾನು ಯೂಶ್ವಲಾಗಿ, ಹಾಗಾಗಿ ಸುಮ್ಮನೆ ತಗೊಳ್ಳಲ್ಲ. ಅಂದರೆ ಆ ಸೀಸನಲ್ಲಿ ಬಂದಂಥ ಕಲೆಕ್ಷನ್ನು ಇರುತ್ತಲ್ಲ, ಸೊ ಆ ಥರದ್ದು ಒಂದೊಂದು ಸ್ಯಾರಿನ ತಗೊತೀನಿ. ಹಾಗೆ ಈ ಸ್ಯಾರಿ ಬಂದು ನನ್ನ ದೊಡ್ಡಮ್ಮ ನನಗೆ ನನ್ನ 2ನೇ ಮಗನ ಬಸ್ರಿನಲ್ಲಿ ಕೊಡಿಸಿದ್ದಂಥ ಸ್ಯಾರಿ. ನಾನು ಬಸ್ರಿನಲ್ಲಿ ಅನ್ಕೊತಾ ಇದ್ದೆ, ಸೊ ನನಗೆ ಒಂಥರ ಬೇಬಿ ಪಿಂಕ್ ಕಲರ್ ಸ್ಯಾರಿ ನನ್ನ ಹತ್ರ ಇಲ್ಲ, ತಗೊಬೇಕು ಅಂತೇಳಿ. ಅದೇನೋ ಕೋಇನ್ಸಿಡೆಂಟ್ಲಿ ನನಗೆ ಆ ಸೀರೆ ನನ್ನ ಬಸ್ರಿನಲ್ಲಿ ನನಗೆ ಸಿಕ್ತು. ಈ ಸ್ಯಾರಿ ಬಂದು ನನ್ನ ಮದುವೆ ಸ್ಯಾರಿ. ಈ ಸೀರೆಗಳೆಲ್ಲ ಒಂದು 7-8 ವರ್ಷದ ಹಿಂದೆಗಡೆ ಇದೇ ಥರ ಇದ್ದು ಟ್ರೆಂಡಿಂಗಲ್ಲಿ ಇದ್ದಿದ್ದು. ಸೊ ಹಾಗಾಗಿ ಇದೆಲ್ಲ ನನ್ನ ಮದುವೆನಲ್ಲಿ ತಗೊಂಡಿದ್ದಂಥ ಒಂದೊಂದು ಈವೆಂಟಲ್ಲಿ ತೊಗೊಂಡಿದ್ರಿಂದ ನಾನು ಈ ಸೀರೆಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ಮತ್ತೆ ಇದೇ ಥರ ಸ್ಯಾರಿಗಳೇ ಟ್ರೆಂಡಿಂಗ್ ಈಗ ಮತ್ತೆ ಬರ್ತಿದೆ. ಒಂದೊಂದು ಸಲ ಒಂದೊಂದು ಥರ ಟ್ರೆಂಡಿಂಗ್ ಬರೋದ್ರಿಂದ ಸೊ ನಾನಿಲ್ಲಿ ಕೆಲವೊಂದು ನನ್ನ ಲೈಫ್ ಫೇವ್ರೆಟ್ ಸ್ಯಾರಿಗಳಾಗಿದ್ದರಿಂದ ನಾನು ಯಾರಿಗೂ ಕೊಟ್ಟಿಲ್ಲ ಅಷ್ಟೇ. ಹಾಗೆ ಈ ಸ್ಯಾರಿ ಬಂದು ಇದು ನನ್ನ ಮದುವೆ ಸ್ಯಾರಿನೇ. ಅಂದರೆ ಸೋದರ ಮಾವನ ಮನೆ ಕಡೆಯಿಂದ ಅರಿಶಿನ ನೀರು ಹಾಕ್ತಾರಲ್ಲ, ಆಗ ಅವರು ನನಗೆ ಕೊಡಿಸಿದ್ದಂಥ ಸ್ಯಾರಿ ಇದು. ಇದು ಅಷ್ಟೇ 2,500 ಏನೋ ಅಂತ ಅನಿಸುತ್ತೆ. ಸೊ ಇದು ಹಾಫ್ ನೆಟ್ಟೆಡು, ಹಾಫು ಒಂಥರ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ಇರೋದು. ಆದರೆ ಬಾರ್ಡ್ರ್ ಮಾತ್ರ ಎಂಬ್ರಾಯ್ಡ್ರಿಂಗಲ್ಲಿ ಎಕ್ಸ್ಟ್ರಾಡಿನರಿ ಆಗಿದೆ. ಸೊ ನೈಟ್ ರಿಸೆಪ್ಷನ್ಗೋ ಅಥವಾ ನೈಟ್ ಫಂಕ್ಷನ್ಗೋ ಏನಾದ್ರು ಹಾಕೊಂಡು ಹೋದರೆ ಮಾತ್ರ ತುಂಬ ಸಖತ್ತಾಗಿ ಕಾಣಿಸುತ್ತೆ ಸ್ಯಾರಿ. ರಾಮ ಗ್ರೀನ್ ಹಾಗೆ ಬ್ರೌನ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಸೊ ತುಂಬ ಇಷ್ಟ ಆಗಿರುವಂಥ ಸ್ಯಾರಿ. ಹಾಗೆ ಇನ್ನೊಂದು ಹೇಳ್ಬೇಕಂತ ಅಂದರೆ ನನ್ನ ಹತ್ರ ಇರೋ ಸ್ಯಾರಿಗಳನ್ನೆಲ್ಲ ನಾನು ಮಿನಿಮಮ್ ಜಾಸ್ತಿ ಅಂತ ಅಂದರೆ ನಾನು 3 ಸಲ ಉಟ್ಟಿರೋದೇ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಎರಡು ಸಲನೂ ಹಾಕೊಂಡಿಲ್ಲ. ಆ ಥರ ಸ್ಯಾರಿಗಳು ಅಂದರೆ ಎಲ್ಲೂ ಹೋಗದೆ ಇರೋದ್ರಿಂದ. ಇನ್ಮೇಲೆ ನನ್ನ ಮಗನ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ, ಇನ್ಮೇಲೆ ಸ್ಯಾರಿಗಳನ್ನ ಎಲ್ಲ ಕಡೆಯೂ ವೇರ್ ಮಾಡಬೇಕು ಅಂತ ಆದಷ್ಟು ಅಂದ್ಕೊತಿದ್ದೀನಿ. ಇದು ಕೂಡ ನನ್ನ ಮದುವೆನಲ್ಲಿ ಹುಡುಗನ ಕಡೆಯಿಂದ ಕೊಡಿಸಿದ್ದಂಥ ಸ್ಯಾರಿ ಇದು. ನನ್ನ ಹತ್ರ ಆಲ್ಮೋಸ್ಟ್ ತುಂಬ ಕಲೆಕ್ಷನ್ಗಳಿದೆ, ಆದರೆ ಎಲ್ಲನೂ ತೋರ್ಸೋಕ್ಕಾಗಿಲ್ಲ. ಹಾಗೆ ಇನ್ನೂ ಕೆಲವೊಂದನ್ನು ನಮ್ಮ ತಾಯಿಗೆ ಕೊಟ್ಬಿಟ್ಟಿದ್ದೀನಿ. ಸುಮ್ಮನೆ ಇಟ್ಕೊಂಡು ಉಟ್ಕೊಳ್ಳಲ್ಲ ಅಂತ ಹೇಳಿ ಸಿಂಪಲ್ ಸೀರೆಗಳಂತೂ ನನ್ನ ಹತ್ರ ಒಂದೂ ಇಲ್ಲ. ಎಲ್ಲ ಈ ಥರ ಸ್ವಲ್ಪ ಗ್ರ್ಯಾಂಡ್ ಇರುವಂಥ ಸ್ಯಾರಿಗಳೇ. ಹಾಗೆ ಇದು ಬ್ಲೌಸ್ ಕೂಡ ಅಷ್ಟೇ, ಇದೆಲ್ಲ ಒಂದೊಂದು ಪೀಸಲ್ಲಿ ಬರುತ್ತೆ ಆ ಥರ ಸ್ಯಾರಿಗಳು ಇವೆಲ್ಲ ಡಿಸೈನ್ ಎಲ್ಲ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಇದು ಎಂಬ್ರಾಯ್ಡಿಂಗು ಅಷ್ಟೇ, ಫುಲ್ ಅಲ್ಲೇ ಬ್ಲೌಸಲ್ಲೇ ಬಂದಿದ್ದಂಥದ್ದು. ಡಿಸೈನ್ ಎಲ್ಲ ಕೊಟ್ಟಿರ್ತಾರೆ, ಆದರೆ ಬಟ್ ನಾವು ಅದನ್ನು ಬರೀ ಸ್ಟಿಚ್ ಮಾಡಿಸ್ಕೊಳ್ಳೋದು ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ನನಗೆ ಬ್ಲೌಸ್ ಡಿಸೈನ್ ಇಷ್ಟ ಆಗಿ ನಾನು ಈ ಸ್ಯಾರಿನ ತಗೊಂಡಿದ್ದು. ಈ ಸ್ಯಾರಿ ಬಂದು ಇದು ನಮ್ಮ ದೊಡ್ಡಮ್ಮ ನನ್ನ ಮದುವೆ ಆಗಿದ್ದು ವರ್ಷದಲ್ಲಿ ಕೊಡಿಸಿದ್ದಂಥದ್ದು. ಹಾಗೆ ನಾನಿಲ್ಲಿ ನನ್ನ ಸ್ಯಾರೀಸ್ದು ಕೆಲವೊಂದು ಫೋಟೋಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆಲ್ಲ ನನ್ನ ಸ್ಯಾರಿ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮುಂದಿನ ವ್ಲಾಗ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಹಾಗೆ ಇನ್ನೂ ಯಾವ ಥರನಾದ್ರು ವೀಡಿಯೋ ಮಾಡಬೇಕು ಅನ್ನೋದಿದ್ದರೆ ಸೊ ಪ್ಲೀಸ್ ಮೆಸೇಜ್ ಮಾಡಿ. ಅದೇ ಥರನೇ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.